ಅಯ್ಯೋ, ಇದೇನಿದು ತಲೆ ತಗ್ಗಿಸ್ಕೊಂಡು ಈ ರೀತಿ ನಾಚ್ಕೊಂಡ್ರೆ ನೀವು? ಮಾತಾಡಿ, ಏನಾದರೂ ಮಾತಾಡಿ. ನನಗೆ ಭಯ ಆಗ್ತಾ ಐತೆ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಭಯ ಎಂಥದ್ದು ಗಗನವ್ರೆ? ಇಲ್ಲಿ ನೋಡಿ, ಭಯ ಎಲ್ಲ ಪಡಬೇಡಿ. ಇನ್ಮೇಲೆ ನೀವೇ ನನ್ನ ಹೆಂಡ್ತಿ. ನಿಮ್ಮ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಭಾಳ ಇಷ್ಟ ಆಗ್ಬಿಟ್ರಿ. ಮದುವೆ ಆದರೆ ನಿಮ್ಮನ್ನೇ ಆಗೋದು ನಾನು. ಇಲ್ಲ ಅಂತಂದ್ರೆ ನನ್ನ ಮದುವೆನೇ ಆಗೋದಿಲ್ಲ. ನಿನ್ನಂಥ ಹುಡುಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಗಗನವ್ರೆ, ತುಂಬ ಪುಣ್ಯ ಮಾಡಿದ್ದೆ. ಫಸ್ಟ್ ಟೈಮ್ ನಾನು ಹುಡುಗನ ಹತ್ರ ಈ ರೀತಿ ಒಬ್ಬಂಟಿಯಾಗಿ ಮಾತಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಭಯ ಮನಸ್ಸಲ್ಲಿ, ಸ್ವಲ್ಪ ಭಯ ಅಲ್ಲ, ನಾನು ಅದಕ್ಕೆ ಸ್ವಲ್ಪ ಎದ್ರದಂಗೆ ಆಗುತ್ತೆ. ಎದುರುಬೇಡಿ, ಯಾವುದೇ ಕಾರಣಕ್ಕೂ ಎದುರುಬೇಡಿ. ನನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿ, ಸರಿನಾ? ಈಗ ನಮ್ಮಪ್ಪ ನಮ್ಮಮ್ಮ ನನಗೆ ಫೋಟೋ ತೋರಿಸಿದ ತಕ್ಷಣ ಅಂದ್ಕೊಂಡೆ, ಈ ಹುಡುಗಿನೇ ನನ್ನ ಭಾಳ ಸಂಗಾತಿ ಆಗಬೇಕು, ಇವಳೇ ನನ್ನ ಅರ್ಧಾಂಗಿ ಆಗಬೇಕು ಅಂತ ನಾನು ಅವಾಗಲೇ ಡಿಸೈಡ್ ಮಾಡಿಬಿಟ್ಟೆ. ನಿಜ, ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ರಿ ಗಗನ. ಐ ಲವ್ ಯು. ಐ ಲವ್ ಯು ಟು ರಾಹುಲ್, ಐ ಲವ್ ಯು ಟು. ನನಗೆ ಅದೊಂದೇ ಇರೋದು, ನನ್ನ ಮದುವೆ ಆಗಿಬಿಟ್ರೆ ನಮ್ಮ ಅಣ್ಣ ನನ್ನ ತಮ್ಮನ್ನ ಯಾರು ನೋಡ್ಕೊತಾರೆ ಅಂತ. ಈಗ ನಮ್ಮ ಅಮ್ಮನಿಗೂ ಅವಾಗ ಹುಷಾರಿಲ್ದಲೇ ನನ್ನ ತಮ್ಮ ಹುಟ್ಟಿದ ತಕ್ಷಣ ನಮ್ಮಮ್ಮ ತೀರ್ಕೊಂಡ್ರು. ನಮ್ಮಮ್ಮ ಇಲ್ದಲೇ ನಮ್ಮ ಚಿಕ್ಕಮ್ಮನ ನಮ್ಮಪ್ಪ ಮದುವೆ ಮಾಡ್ಕೊಂಬಂದಾಗಿಂದಲೂ ನಮಗೆ ತುಂಬ ಕಷ್ಟ ಕೊಟ್ಟರು. ಹೇಳ್ಬಾರ್ದು ಆ ಕಷ್ಟನ. ಇವತ್ತು ನೆನೆಸ್ಕೊಂಡ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಬಿಡಿ, ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಬಿಡಿ. ಖುಷಿಯಾಗಿರ್ಬೇಕಾದ್ರೆ ಅದನ್ನೆಲ್ಲ ಯೋಚನೆ ಮಾಡಬೇಡಿ. ಇಲ್ಲ, ಇವತ್ತು ಖುಷಿಯಾಗಿದ್ದೀನಿ, ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅದನ್ನೆಲ್ಲ ಮರಿಬಾರ್ದು. ತುಂಬ ಕಷ್ಟ ಅನುಭವಿಸಿದ್ವಿ ರಾಹುಲ್. ನಮ್ಮ ಚಿಕ್ಕಮ್ಮ ನಮಗೆ ತುಂಬ ತೊಂದರೆ ಕೊಟ್ಟರು, ತುಂಬ ಅಯ್ಯ ಅನಿಸಿದ್ರು. ನನ್ನ ತಮ್ಮನಿಗಂತೂ ಅಷ್ಟಿಷ್ಟು ಅಯ್ಯ ಅನಿಸಿಲ್ಲ, ಅವನು ತುಂಬ ಅಯ್ಯ ಅಂದೋಗ್ಬಿಟ್ಟವನೆ. ನನ್ನ ತಮ್ಮನಿಗೆ ಊಟಕ್ಕೆ ಇಡೋದಕ್ಕೆ ನಮ್ಮ ಚಿಕ್ಕಮ್ಮ ಹಂಗೆ ಮಾಡೋರು ಗೊತ್ತಾ? ಊಟಕ್ಕೆ ಸರಿಯಾಗಿ ಇಡ್ತಾ ಇರಲಿಲ್ಲ, ಜಾಸ್ತಿ ಊಟ ಅವನು ಸ್ವಲ್ಪ ಊಟ ತಿನ್ನೋದು ಜಾಸ್ತಿ, ಊಟ ಜಾಸ್ತಿ ತಿಂತಾನೆ ಅಂತೇಳಿ ಸಾರನಾಗ ಉಪ್ಪು ಖಾರ ಹಾಕೋದು, ಇಲ್ಲಾಂದರೆ ನೀರು ಹಾಕಿಕ್ಕೋದು, ಹಿಂಗೆಲ್ಲ ಮಾಡೋರು ನಮ್ಮ ಚಿಕ್ಕಮ್ಮ. ನಿಜ, ನಮ್ಮ ಚಿಕ್ಕಮ್ಮ ಮಾಡಿರೋದು ಇವತ್ತು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಗೊತ್ತಾ? ಒಂಥರ ಏನೋ ನಮ್ಮ ಚಿಕ್ಕಮ್ಮ ಹಿಂಗೆ ನಮ್ಮ ಮೇಲೆಲ್ಲ ಎಷ್ಟು ಇದನ್ನು ಮಾಡಿದ್ರು, ಅಷ್ಟೊಂದೆಲ್ಲ ಅನುಭವಿಸ್ಕೊಂಡು ತುಂಬ ಕಷ್ಟ ಬಿದ್ದಿದ್ದೀನಿ ನಾನು. ಇವತ್ತು ಹೇಳ್ಕೋಬಾರ್ದು, ಎಲ್ಲರೂ ಕಷ್ಟಪಟ್ಟಿರ್ತಾರೆ, ಆದರೆ ನನ್ನ ಮನಸ್ಸಲ್ಲಿರೋದು ನನಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ರಾಹುಲ್. ಅದಕ್ಕೆ ನಾನು ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ನೀನು ನನಗೆ ಇಷ್ಟೊಂದು ಇಷ್ಟಪಡ್ತೀಯ, ನಿನ್ನಂಥ ಹುಡುಗ ಸಿಗೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನಿಜ, ನನಗೆ ತುಂಬ ಖುಷಿ ಆಗ್ತೈತೆ ರಾಹುಲ್, ತುಂಬ ಖುಷಿ ಆಗ್ತೈತೆ. ಅವರೆಲ್ಲರ ಕಣ್ಣೆದುರಿಗೆ ನೀನು ತುಂಬ ಚೆನ್ನಾಗಿರ್ತೀಯ ಬಿಡು ಗಗನ. ನೀನು ಎಷ್ಟು ಕಷ್ಟ ಬಿದ್ದಿದೆಯೋ ಅಷ್ಟೇ ಇನ್ಮೇಲೆ ಸುಖವಾಗಿರ್ತೀಯ. ನಮ್ಮಮ್ಮನೂ ತುಂಬ ಒಳ್ಳೆಯವರು. ಈಗ ನಮ್ಮ ಮನೇಲೂ ಎಲ್ಲರೂ ಈಗ ಒಳ್ಳೆಯವರೇನೆ. ಯಾರೇನು ನಮ್ಮ ಮನೇಲಿ ಈಗಳಪ್ಪ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅನ್ನೋದೇನಿಲ್ಲ. ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕಷ್ಟ ಬೀಳ್ತಾರೆ. ನಮ್ಮಪ್ಪ ಈಗಲೂ ಮೊದಲಿಂದ ಯಾವ ರೀತಿ ಕಷ್ಟಪಡ್ತಿತ್ತೋ ಈಗಲೂ ಅಷ್ಟೇ ಕಷ್ಟಪಡುತ್ತೆ ನಮ್ಮಪ್ಪ. ಇಲ್ಲೋಡು, ನಾನಿನ್ನೂ ಹುಟ್ಟಿರಲಿಲ್ಲ, ಇನ್ನೂ ಅವಾಗಿಂದಲೂ ಡೆಕೋರೇಷನ್ ಮಾಡ್ತಾಯಿದ್ದೆ. ಮದುವೆ ಆದಾಗಿಂದಲೂ ಡೆಕೋರೇಷನ್ ಕಲ್ತ್ಬಿಟ್ಟು ಡೆಕೋರೇಷನ್ ಕೆಲಸಕ್ಕೆ ಹೋಗುತ್ತೆ. ಇವತ್ತು ಬೇಜಾನ ಆಸ್ತಿ ಮಾಡವ್ರೆ. ಆಸ್ತಿ ಮಾಡಿದೇವಿ ಅಂತೇಳಿ ಅವ್ರೇನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ, ದಿಮಾಕ್ ಮಾಡಿಲ್ಲ. ಈಗಲೂ ನಮ್ಮಪ್ಪ ಚಿಕ್ಕದೊಂದು ಫಂಕ್ಷನ್ದೊಂದು ಡೆಕೋರೇಷನ್, ಒಂದು ನಾಮಕರಣ, ಒಂದು ಬರ್ತ್ಡೇ ಸೆಲೆಬ್ರೇಷನಿಂದು ಕರೆದ್ರೂ ಯಾವಾಗ ನೈಟ್ ಯಾವಾಗ ಫೋನ್ ಮಾಡಿದ್ರು ಎದ್ದೋಗುತ್ತೆ ನಮ್ಮಪ್ಪ. ಹಂಗೆ ಕಷ್ಟ ಬೀಳ್ತಾರೆ, ಕಷ್ಟ ಬಿದ್ದು ಮಾಡ್ತಾರೆ. ನಾನು ಇವತ್ತು ಕಷ್ಟಪಟ್ಟು ಓದಿಸಿದ್ದಾರೆ. ನಾನು ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು, ನೀನು ಚೆನ್ನಾಗಿ ನೋಡ್ಕೋಬೇಕು. ನೀನು ಕಷ್ಟಪಟ್ಟಿದ್ದೀಯಾ, ನೀನು ಕಷ್ಟ ಬಿದ್ದಿದೆಯಾ. ಇವಾಗ ನಿಮ್ಮ ಚಿಕ್ಕಮ್ಮರ ಕಣ್ಣೆದ್ರಿಗೆಲ್ಲ ನೀನೆಲ್ಲ ಚೆನ್ನಾಗಿರಬೇಕು. ನೀನು ಚೆನ್ನಾಗಿರ್ತೀಯ ಬಿಡು, ನಾನು ಚೆನ್ನಾಗಿ ನೋಡ್ಕೊತೀನಿ. ಎಲ್ಲರ ಕಣ್ಣೆದ್ರಿಗೂ ನೀನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿ ನೋಡ್ಕೊತೀನಿ. ನಾನು ನಿನಗೆ ಭಾಷೆ ಕೊಡ್ತೀನಿ, ಬೇಕಾದರೆ ನಾನು ಕೈ ಹಿಡ್ದು ಬೇಕಾದರೆ ಭಾಷೆ ಕೊಡ್ತೀನಿ. ನಿಮ್ಮ ಚಿಕ್ಕಮ್ಮನ ಮಗಳು ಎಲ್ಲ ಯಾರ್ಯಾರು ನನಗೆ ನಿನಗೆ ಆಗೋದಿಲ್ಲ ಅಂತರ್ಕಂಡು ಎಲ್ಲ ಈಗ ಅವ್ರನ್ನ ನೋಡಲಿ ಅಂತ ಅಲ್ಲ. ಇವಾಗ ಅವರೆಲ್ಲ ನಿನ್ನ ನಂದಿದ್ರು, ನಿನ್ನ ಆಡ್ಕೊಂಡಿದ್ರು, ನಿನ್ಗೆ ಹಿಂಗೆ ಈ ರೀತಿ ಹೀಯಾಳಿಸಿದ್ರು ಅಂದಲ್ಲ. ಅದಕ್ಕೆ ಇದಕ್ಕೆ ಅವ್ರು ನೋಡಪ್ಪ, ಒಬ್ರಿಗೆ ಹೀಯಾಳಿಸ್ಬಾರ್ದು, ಒಬ್ರಿಗೆ ಅನ್ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅವ್ರ ಕಣ್ಣೆದ್ರಿಗೆಲ್ಲ ನೀನು ಚೆನ್ನಾಗಿರ್ತೀಯ, ಸುಮ್ಮನಿರು, ನೀನು ಯೋಚನೆ ಮಾಡಬೇಡ. ಸರಿ ಆಯಿತು ರಾಹುಲ್, ನಾನು ಇನ್ನು ಏನು ಯೋಚನೆ ಮಾಡ್ದಲೇ ನೀನು ನಂಬಿದ್ದೀನಿ. ನೀನೇ ನಮಗೆ ಎಲ್ಲದ್ರಾಗೂ ಸಪೋರ್ಟಾಗಿ ನಿಂತ್ಕೋಬೇಕು, ನೀನೇ ನನ್ನ ಚೆನ್ನಾಗಿ ನೋಡ್ಕೋಬೇಕಷ್ಟೆ. ನನ್ನ ತಮ್ಮನಿಗೂ ನನಗೂ ಎಲ್ರೂ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೆ. ನೀನು ಚೆನ್ನಾಗಿ ನೋಡ್ಕೊಬಿಟ್ರೆ ನಮಗೆ ಯಾವುದಿರೋದಿಲ್ಲ. ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರಬೇಕು. ನೀನು ಹಿಂಗಿದ್ರೆ ನನಗೆ ನೋಡೋಕ್ಕಾಗೋದಿಲ್ಲ ಗಗನ. ನಿನ್ನ ಮುಖ ಯಾವಾಗಲೂ ನಗ್ನಾಗ್ತಾ ಇರ್ಬೇಕು. ನಗು ಸ್ಮೈಲ್ ಮಾಡು. ಏನು ಮಾಡಲಿ, ಇವತ್ತು ಚೆನ್ನಾಗಿದ್ದೀನಿ ಅಂತ ಅದನ್ನೆಲ್ಲ ಮರಿಬಾರ್ದು. ನಾನು ದಿನ ಒಂದು ದಿವ್ಸಕ್ಕೆ ಒಂದು ಸತಿ ಆದರೂ ನೆನೆಸ್ಕೊಂತೀನಿ. ಅದಕ್ಕೆ ಅದನ್ನು ನೆನ್ಪು ಮಾಡ್ಕೊಂಡೆ ಅಷ್ಟೇ. ಈಗ ನನಗೆ ಅದೊಂದೇ ಚಿಂತೆ, ನಮ್ಮ ಅಪ್ಪ ನಮ್ಮ ತಮ್ಮನ ಯಾರು ನೋಡ್ಕೊತಾರಪ್ಪ ನಾನು ಹೋದರೆ. ಈಗ ಮನೇಲಿ ಹೆಣ್ಮಕ್ಳು ಇಲ್ಲ ಅಂತಂದರೆ ಹೆಂಗೆ ಅಂತ ಗೊತ್ತಲ್ಲ ನಿಮಗೆ. ಹೆಣ್ಮಕ್ಳಿದ್ರೇ ಮನೆಯಾಗೆ. ಹೆಣ್ಮಕ್ಳಿಗೆ ದಿನ ಸಾಂಬಾರು ಅಡುಗೆ ಮಾಡಬೇಕಂದ್ರೆ ಬೇಜಾರಾಗುತ್ತೆ ಅಂತ, ಗಂಡು ಮಕ್ಳಿಗೆ ಬೇಜಾರಾಗಲ್ವಾ? ಬೇಜಾರಾಗುತ್ತೆ ಅಂತೇಳಿ
ಅದಕ್ಕೆ ನಾನು ಅದೊಂದು ಸ್ವಲ್ಪ ಯೋಚನೆ ಮಾಡ್ತೀನಿ ಅಷ್ಟೇ. ಇನ್ನೇನು ಸಮಾಚಾರ, ಇನ್ನೇನು? ಇನ್ನೇನಿಲ್ಲ. ಮತ್ತು ನಿನ್ನ ಹತ್ರ ಫೋನ್ ಇಲ್ವಾ? ಫೋನ್ ಕೊಡಿಸ್ತೀನಿ ಹೊಸದೊಂದು. ಫೋನ್ ಇದೆಯಾ? ನಾನು ಅವಾಗ ತಗೊಂಡಿದ್ದೆ, ಹಿಂಗೆ ಎಲ್ಲ ಗ್ರೂಪ್ಗಳಿಗೆ ಏನಾದರೂ ಕಳಿಸ್ತಿರ್ತಾರೆ ಅಂತೇಳಿ ಅಪ್ಪ ಯಾವಾಗ ಒಂದು ಚಿಕ್ಕದೊಂದು ತಗೊಂಬಂದಿತ್ತು, ಐತೆ ಹಳೇದು ಒಂದು ಐತೆ ಫೋನು, ಸಾಕು ಬಿಡಿ, ಅದೇ ಸಾಕು ನನಗೆ. ಬೇಡ, ನನ್ನ ಕೈಯಾರೇನೆ ನಾನು ನಿನಗೆ ಒಂದು ಹೊಸ ಫೋನ್ ಕೊಡಿಸ್ತೀನಿ. ಬಾ ಹೋಗೋಣ. ನಾಳೆ ಬಂದುಬಿಡು, ನಾಳೆ ಹೋಗೋಣ. ನಾಳೆ ಹೋಗ್ಬಿಟ್ಟು ನಿನಗೆ ಒಂದು ಫೋನ್ ಕೊಡಿಸ್ತೀನಿ, ಸರಿನಾ? ನಾನು ಫಸ್ಟ್ ಗಿಫ್ಟು ನಿನಗೊಂದು ಫೋನ್ ಕೊಡಿಸ್ಬೇಕು. ಯಾಕಂದರೆ ನಾನು ನಿನ್ನ ಜೊತೆ ಮಾತಾಡಬೇಕಲ್ಲ, ಇನ್ನು ಮದುವೆ ಆಗೋವರೆಗೂ ನಾನು ನಿನ್ನ ಜೊತೆ ಮಾತಾಡ್ತಾ ಇರಬೇಕಲ್ಲ ಗಗನ, ಅದಕ್ಕೋಸ್ಕರ. ಇನ್ನು ನಿನಗೆ ಎಷ್ಟೊತ್ತಿಗೆ ನೋಡ್ತೀನೋ, ನಿಜ ನೀನು ನೋಡ್ದಾಗಿಂದಲೂ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ನನಗಿಂಥ ಹುಡುಗಿ ಸಿಕ್ಬಿಟ್ಲಲ್ಲಪ್ಪ ಅಂತ ನನ್ನ ಮನಸ್ಸಿಗೆ ಖುಷಿನೋ ಖುಷಿ. ನನಗಿಂಥ ದೇವತೆ ಥರ ಇರೋವಂಥ ಹುಡುಗಿ ಸಿಕ್ಬಿಟ್ಲಲ್ಲಪ್ಪ. ನನಗೆ ಯಾವ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ನಪ್ಪ ನನಗಿಂಥ ಹುಡುಗಿ ಸಿಕ್ಕಿದ್ಲು ಅಂತ ಹೇಳಿ ತುಂಬ ಖುಷಿ ಆಗ್ತೈತೆ ಗಗನ, ನನಗೆ ತುಂಬ ಖುಷಿ ಆಗ್ತೈತೆ. ಬಾ ಹೋಗೋಣ, ಹೋಗೋಣ. ಇನ್ನೂ ಏನಾದರೂ ಮಾತಾಡೋದಾದರೆ ಮಾತಾಡಬೇಡಿ. ಊಟ ಮಾಡ್ತಾ ಇದ್ದಾರೆ, ನೀವು ಊಟ ಮಾಡಿ ಇನ್ನೇನು ಹೊರಡ್ತೀರಾ ಏನೋ ಇವಾಗ ನೀವು? ಇವಾಗ ಇಬ್ಬರು ನೀವೇ ನನಗೆ ಬಡಿಸ್ಬೇಕು. ನೀವು ಬಡಿಸಿದ್ರೆ ಊಟ ಮಾಡೋದು ನಾನು. ನೀವು ಬಡಿಸಿದ ಮೇಲೆ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ. ಸರಿ ಆಯಿತು, ನಾನೇ ಬಡಿಸ್ತೀನಿ. ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ, ಯಾಕಂದರೆ ಸ್ಯಾರಿ ಹಾಕೊಂಡ್ರೆ ನನಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಅಭ್ಯಾಸ ಇಲ್ವಲ್ಲ, ಅದಕ್ಕೆ ನನಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಇರಲಿ, ಪರವಾಗಿಲ್ಲ ಬಿಡಿ, ಚೆನ್ನಾಗಿ ಕಾಣಿಸ್ತೈತೆ ಸ್ಯಾರಿ, ತುಂಬ ಚೆನ್ನಾಗಿ ಕಾಣಿಸ್ತೈತೆ ನಿಮಗೆ ಕಲರು. ನೀವು ತುಂಬ ಚೆನ್ನಾಗೇ ರೆಡಿಯಾಗಿದ್ದೀರ, ಚೆನ್ನಾಗಿ ಸಿಂಪಲಾಗಿ ಈ ರೀತಿ ಸಾಕು. ಜಾಸ್ತಿ ಓವರಾಗಿದ್ದರೂ ಚೆನ್ನಾಗಿ ಕಾಣಿಸಲ್ಲ, ಸಿಂಪಲಾಗಿ ಚೆನ್ನಾಗಿ ರೆಡಿಯಾಗಿದ್ದೀರ, ನಿಜ. ಒಂದು ಫೋಟೋ ತೆಕ್ಕೊಳ್ಳೋಣ ತಡೀರಿ. ನನ್ನ ಫೋನಿಗೆ ಕಳಿಸ್ಬಿಡಿ ಆ ಫೋಟೋಸ್ ಎಲ್ಲನ. ಸರಿ ಆಯಿತು ಗಗನ, ಕಳಿಸ್ತೀನಿ. ಮತ್ತು ಇವತ್ತಿಂದ ನನಗೆ ಫೋನು ಮೆಸೇಜ್ ಎಲ್ಲ ಮಾಡ್ತಾ ಇರೋ, ಸರಿನಾ? ನಾವಿಬ್ಬರು ತುಂಬ ಚೆನ್ನಾಗಿ ಮದುವೆ ಆಗಬೇಕು, ತುಂಬ ಗ್ರ್ಯಾಂಡಾಗಿ ಮದುವೆ ಆಗಬೇಕು. ನಾನು ಅದೇ ಇರೋದು, ನಮ್ಮಪ್ಪ ನಮ್ಮಮ್ಮನೂ ಹಾಗೆ ಅಂದ್ಕೊಂಡಿರೋದು. ತುಂಬ ಚೆನ್ನಾಗಿ ಒಬ್ಬನೇ ಮಗ, ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಾನೇ ಎಲ್ಲ ಖರ್ಚಿಕ್ಕೊಂಡು ಮದುವೆ ಮಾಡ್ಕೊತೀನಿ. ನಿನಗೇನೇ ಬೇಕಿದ್ರು, ನಿನಗೇನೇ ಇಷ್ಟ ಆಯಿತು ಅಂತಂದರೂ ನನಗೆ ಹೇಳು, ನಾನು ಕೊಡಿಸ್ತೀನಿ, ಸರಿನಾ? ನೀನೇನು ಸಂಕೋಚ ಇಟ್ಕೋಬೇಡ. ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ಗಗನ. ಐ ಲವ್ ಯು ಗಗನ. ಐ ಲವ್ ಯು ಟು ರಾಹುಲ್, ಐ ಲವ್ ಯು ಟು. ನಿನ್ನಂಥ ಹುಡುಗ ಸಿಗೋಕೆ ನಾನು ಪುಣ್ಯ ಮಾಡಿದ್ದೆ, ನಿಜ. ನಾನು ತುಂಬ ಕಷ್ಟಪಟ್ಟಿದ್ದಕ್ಕೂ ಇವತ್ತು ದೇವರು ನಿನ್ನಂಥ ಹುಡುಗನ ನನಗೆ ಕೊಟ್ಬಿಟ್ಟ. ನಿಜ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ದೇವ್ರಿಗೆ ಎಷ್ಟು ನಾನು ಕೈ ಮುಗಿದ್ರು ಸಾಲದು, ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಅನ್ನಿಸ್ತಾ ಇದೆ. ನಿಜ, ನನಗೆ ತುಂಬ ಒಳ್ಳೇದಾಯಿತು ನಿನ್ನಂಥ ಹುಡುಗ ಸಿಕ್ಕಿದ್ದು. ಈಗ ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಳ್ಳೋರು ಆಗಬೇಕು. ನಾನು ಹಂಗಾದರೆ ಮದುವೆ ಆಗ್ತೀನಿ, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಏನು ಒಬ್ಬೊಬ್ರು ಒಪ್ಕೊಳ್ತಾ ಇರಲಿಲ್ಲ. ಅಯ್ಯೋ ಮದುವೆ ಆದಮೇಲೆ ಹೆಂಗೆ ಅಲ್ಲಿ ಇರ್ತಾರೆ, ಇಲ್ಲಿಗೆ ಹೆಂಗಿರ್ತಾರೆ ಅಂತ ಹೇಳಿ ಅಂತಿದ್ರು. ನಿಮ್ಮಪ್ಪ ನಿಮ್ಮಮ್ಮ ನೀನಾಗಲಿ ಯಾರು ಏನೋ ಮಾತಾಡಲಿಲ್ಲ, ನನಗೇನೋ ಅದಕ್ಕೆ ಒಪ್ಕೊಂಡೆ. ನಮ್ಮ ಇಲ್ಲಿಗೆ ಇಲ್ಲಪ್ಪ ಬರೋಂಗಿಲ್ಲ, ಮದುವೆ ಆದಾಗಿಂದ ಅಲ್ಲೇ ಇರ್ಬೇಕಂದಿದ್ರೆ ನಾನೇನು ಒಪ್ಕೊಳ್ತಾ ಇರಲಿಲ್ಲಪ್ಪ. ಓಕೆ, ಫಸ್ಟ್ ಟೈಮ್ ನನ್ನ ಜೊತೆ ಮಾತಾಡಿದ್ದು ಹೇಗೆ ಅನ್ನಿಸ್ತು? ಖುಷಿ ಆಯಿತಾ? ನಾನು ನೋಡಿ ನಿನಗೆ ಇಷ್ಟ ಆಯಿತಾ? ಇನ್ನೊಂದು ಸರ್ತಿ ಹೇಳ್ಬಿಡು. ಹೌದು, ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಇವತ್ತು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಲ್ಲ, ಎಷ್ಟೋ ದಿನಗಳಿಂದ ಪರಿಚಯ ಇದ್ರೇನೋ ಮಾತಾಡ್ಸಿದ್ನೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಫಸ್ಟ್ ಟೈಮ್ ಅಂತ ಅನ್ನಿಸ್ತಾನೆ ಇಲ್ಲ. ಅಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇರೋದು ನನಗೆ ಹಾಗೆ. ನೀವು ಬೇಗ ನನಗೆ ಒಂಥರ ಹತ್ರದವ್ರು ಆಗಿಬಿಟ್ರಿ ತುಂಬಾ. ಫಸ್ಟ್ ಟೈಮ್ ಮಾತಾಡಿದ್ರೂ ತುಂಬ ನನಗೆ ಖುಷಿ ಆಯಿತು. ತುಂಬ ನನ್ನ ಮನಸ್ಸಿಗೆ ಹತ್ರವಾಗ್ಬಿಟ್ರಿ. ತುಂಬ ಖುಷಿ ಆಯಿತು ಕಣ್ರಿ, ತುಂಬ ಖುಷಿ ಆಯಿತು ರಾಹುಲ್. ಓಕೆ, ಸರಿ ಆಯಿತು, ಬನ್ನಿ. ನೋಡಿದ್ರಲ್ಲ ಹೇಗಿದೆ ನಂದು ಗಗನ ಜೋಡಿ. ಇಬ್ಬರು ಪರ್ಸ್ನಲ್ಲಾಗಿ ರೂಮಲ್ಲಿ ಮಾತಾಡಿದ್ವಿ. ನಾನು ಅವಳಿಗೆ ಪ್ರಪೋಸ್ ಮಾಡಬೇಕು, ಅವಳ ಮನಸ್ಸಲ್ಲಿ ಏನಿದೆ ಎಲ್ಲ ತಿಳ್ಕೊಬೇಕು, ಮಾತಾಡಬೇಕು ಅಂತ ರೂಮಿಗೆ ಕರ್ಕೊಂಬಂದಿದ್ದೆ. ಯಾರೇ ಹುಡುಗ ಆಗಿರಲಿ, ನೋಡಿದ ತಕ್ಷಣ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ನನಗೂ ಹಾಗೆ ಆಸೆ ಇತ್ತು, ಮಾತಾಡಿದೆ. ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೆ, ಇಂಥ ಒಳ್ಳೆ ಹುಡುಗಿ ಸಿಗೋದಕ್ಕೆ ನಾನು ತುಂಬ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಂತ ಅನ್ನಿಸ್ತೈತೆ ನನಗೆ. ನಿಜ, ನನಗೆ ತುಂಬ ಖುಷಿ ಆಗ್ತೈತೆ ಇಂಥ ಹುಡುಗಿ ಸಿಕ್ಕಿರೋದು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.